ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದಪ್ಪ ಅಂತೇಳಿ ಬೆಳಗಾವಿಯಿಂದ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಇದುವರೆಗೂ ಕೂಡ ಕಾಲ್ಫಾರ್ಮ್ ಇಲ್ಲ ಅಂತ ಅಂದಾಗ ಜನ ರೊಚ್ಚಿಗೆ ಹೇಳ್ದೆ ಇನ್ನೇನು ಮಾಡ್ಬೇಕು ಹೇಳಿ? ಹೌದು ಸರ್. ಹೌದು ಸರ್. ಅಂದ್ರೆ ಸರ್ ಇವರು ಸರ್ ಫ್ರೀ ಬೀಸ್ ಕೊಟ್ಟು ಸರ್ ಅಧಿಕಾರಕ್ಕೆ ಬಂದ್ರು ಸರ್. ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಈಗ ಇವರು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರ ಬರಬೇಕು ಅನ್ನೋಂತ ದರ್ದ್ ಏನಿತ್ತು ಸರ್ ಇವರಿಗೆ. ಸರ್ ಇವರು ಈ ತರ ಒಂದ್ ಕಡೆ ಒಬ್ಬರನ್ನ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಈ ವಿದ್ಯಾರ್ಥಿಗಳನ್ನ ಕಡೆಗಣಿಸೋದು, ಈ ನಿರುದ್ಯೋಗಿಗಳನ್ನ ಕಡೆಗಣಿಸೋದು, ಈ ತರ ಮಾಡೋದಾದ್ರೆ ಸರ್ ಯಾಕೆ ಏನ್ ಅಧಿಕಾರಕ್ಕೆ ಬರ್ಬೇಕು ಸರ್? ನಮ್ಮ ವಿಚಾರ ಸರ್ ಇದು. ಸಿದ್ದಪ್ಪ ಅವರು ತಾವು ಏನ್ ಮಾಡ್ಕೊಂಡಿದ್ದೀರಿ? ಓದ್ತಾ ಇದ್ದೀರಾ ಹೇಗೆ? ಹೌದು ಸರ್. ನಾವು BA ಮಾಡಿದ್ವಿ ಸರ್. ನಾವು ಟೀಚರ್ ಆಸ್ಪಿರೆಂಟ್ ಸರ್. ನಾವು ಸರ್ ನಾವು ಸುಮಾರು ಒಂದು 5 ವರ್ಷದಿಂದ ಸರ್ ನಾವು ಕಾಯ್ತಾ ಇದೀವಿ ಸರ್. ನಾವು ಲಾಸ್ಟ್ ಟೈಮ್ ಸರ್ ನಮ್ಮದು ಡಿಜಿಟಲ್ಲಿ ಸರ್ ಮಿಸ್ ಆಯ್ತು ಸರ್. ಈಗ ಅದಕ್ಕೆ ನಾವು ಶಿಕ್ಷಕ ವೃತ್ತಿಗಾಗಿ ಸರ್ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್ ನಾವೀಗ. ಈಗ ಸರ್ ಎಷ್ಟೋ ಸ್ಕೂಲ್ಗಳಲ್ಲಿ ಸರ್ ಇವು ಈಗ ಟೀಚರ್ಸ್ ಇಲ್ಲ ಸರ್. ಈಗ ಟೀಚರ್ಸ್ ಇಲ್ಲ ಸರ್. ಇವರು ಅತಿಥಿ ಶಿಕ್ಷಕರ ಮೇಲೆನೆ ಸರ್ ಇವರು ಎಲ್ಲ ಸ್ಕೂಲ್ಗಳನ್ನ ನಡೆಸ್ತಾ ಇದಾರೆ ಸರ್ ಈಗ. ಅಂದ್ರೆ ಮತ್ತೆ ಯಾವ್ದೇ ಸರ್ ಮೊರಾರ್ಜಿ ಸ್ಕೂಲ್ಗಳಲ್ಲಿ ಟೀಚರ್ಸ್ ಇಲ್ಲ. ಆಮೇಲೆ ಹೈಸ್ಕೂಲ್ ಅಂತೂ ಮಾಡಿ ಸರ್ 10 ವರ್ಷ ಮೇಲೆ ಆಯ್ತು ಸರ್ ಹೈಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಆಗಿ ಸರ್. ಅವು ಯಾವ್ದು ಸರ್ ಇನ್ನೂವರೆಗೂ ಯಾವ್ದು ಸರ್ ಇವ್ರು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಸರ್. ಅದರಲ್ಲಿ ಫ್ರೀ ಗ್ಯಾರಂಟಿಗಳನ್ನ ತೆಗೆದುಕೊಂಡು ಬಂದ್ರು. ಈಗ ಒಂದು ಹಿಂದಿನ ಕಾಂಗ್ರೆಸ್ ಆಡಳಿತದಲ್ಲಿ ಸರ್ ಒಳ್ಳೆ ರೀತಿಯ ಆಡಳಿತ ಕೊಟ್ಟಿದ್ರು ಸರ್. ಅದೇ ರೀತಿಯಾಗಿ ಇದು ಸರ್ ನಮ್ಗೆ ಒಳ್ಳೆ ರೀತಿಯಾಗಿ ಮಾಡ್ಬೋದು, ಇವರ ಹೆಚ್ಚಿನ ಹುದ್ದೆಗಳನ್ನ ಅವರು ತುಂಬ್ಕೋಬಹುದು ಅನ್ಕೊಂಡು ನಾವೊಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ವಿ ಸರ್ ಇವ್ರ ಮೇಲೆ. ಈಗ ನೋಡಿದ್ರೆ ಈಗ ಇವ್ರು ಬಂದು ಎಲ್ಲ ಗ್ಯಾರಂಟಿ ಫ್ರೀ ಬಿಸ್ಕೊಟ್ಟು ಆಮೇಲೆ ಇಲ್ಲಿವರೆಗೆ ಸರ್ 3 ವರ್ಷ ಆಯ್ತು ಸರ್. 3 ವರ್ಷ ತಳ್ಕೊಂಡ್ ಬಂದ್ರು ಸರ್. ಒಂದು ನೇಮಕಾತಿ ಇಲ್ಲ ಸರ್. ಹೀಗಾಗಿ ಮತ್ತೆ ಸರ್ ಆಕ್ರೋಶ ಸರ್, ಎಲ್ಲ ವಿದ್ಯಾರ್ಥಿಗಳು ಕೂಡ ಆಕ್ರೋಶ ಇದೆ ಸರ್. ಎಸ್, ಇನ್ಮೇಲೆ ಆದ್ರೂ ಖಂಡಿತ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ, ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು ಸರ್ ಸಿದ್ದಪ್ಪ ಅವರೇ.